ಮತ್ತಾಯನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕೆಲವರು ಸೇರಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುತ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತನಿಂದ ಗುಣಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ನಂಬಿ ಅಷ್ಟು ಕಷ್ಟಪಟ್ಟು ಅವನನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಬಂದು ಯೇಸು ಕ್ರಿಸ್ತನ ಮುಂದೆ ಇಟ್ಟರು. ಯೇಸು ಕ್ರಿಸ್ತನು ಅವರ ನಂಬಿಕೆ ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದನು. ಕಾರಣ ಏನೆಂದರೆ ಆ ಮಗನ ದುರವಸ್ಥೆಗೆ, ಆ ಮಗನ ರೋಗಕ್ಕೆ ಕಾರಣವೇ ಅವನ ಪಾಪಗಳಾಗಿತ್ತು. ಪಾಪಗಳು ರೋಗಗಳನ್ನು ಬರಮಾಡಿತು. ಪಾಪಗಳು ಅವನ ಜೀವಿತವನ್ನು ಹಾಸಿಗೆ ಹಿಡಿಯುವಂತೆ ಮಾಡಿಬಿಟ್ಟಿತು. ಆದ್ದರಿಂದ ಮೊದಲನೆಯದಾಗಿ ಯೇಸು ಕ್ರಿಸ್ತನು ಆ ರೋಗಕ್ಕೆ ಕಾರಣವಾಗಿದ್ದಂಥ ಪಾಪಗಳಿಂದ ಅವನನ್ನು ಬಿಡಿಸಿ ಹಳೆಯ ಪಾಪಗಳನ್ನೆಲ್ಲ ಕ್ಷಮಿಸಿ ಅವನ ಜೀವಿತವನ್ನು ನೂತನ ಪಡಿಸುತ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಂತರ ಅವನನ್ನು ಪೂರ್ಣವಾಗಿ ಸ್ವಸ್ಥ ಕೂಡ ಮಾಡಿದನು. ಅವನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗುವಂತೆ ಅದ್ಭುತ ಕಾರ್ಯವು ನಡೆಯಿತು. ಅಂದರೆ ಇಲ್ಲಿ ಗಮನಿಸುವಾಗ ಹೊತ್ತುಕೊಂಡು ಬಂದಂಥವರು ಯೇಸು ಕ್ರಿಸ್ತನಿಂದ ಇವನಿಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಸಾಧ್ಯ, ಸ್ವಸ್ಥತೆಯನ್ನು ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ದೃಢವಾಗಿ ನಂಬಿದರು. ಆ ನಂಬಿಕೆಯ ನಿಮಿತ್ತವಾಗಿ ಆ ವ್ಯಕ್ತಿಯ ರೋಗಕ್ಕೆ ಕಾರಣವಾಗಿದ್ದಂಥ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟವು. ಅದೇ ಸಮಯದಲ್ಲಿ ಅವನು ಗುಣವಾದನು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಕಾರಣಗಳು ಇರಬಹುದು. ನಮ್ಮಲ್ಲಿರುವಂಥ ಕೊರತೆಗಳಿಗೆ, ಬಲಹೀನತೆಗಳಿಗೆ, ಬಡತನಕ್ಕೆ, ಸಾಲಭಾರಗಳಿಗೆ, ಅನಾರೋಗ್ಯಗಳಿಗೆ, ಸೋಲುಗಳಿಗೆ, ನಷ್ಟಗಳಿಗೆ, ಈ ರೀತಿ ಅನೇಕ ವಿಷಯಗಳಿಗೆ ಕಾರಣಗಳು ಇರಬಹುದು. ಅದಕ್ಕೆ ಕಾರಣ ಏನು, ದೇವರದರಿಂದ ಹೀಗೆ ಮಾಡಿ ಹಾಗೆ ಮಾಡಿ ಎಂಬುದಾಗೆಲ್ಲ ಯೋಚನೆ ಮಾಡಿ ದೇವರಿಗೆ ತಿಳಿಸುವಂಥ ಜ್ಞಾನ ನಮಗೆ ಇಲ್ಲ. ಕೆಲವೊಂದು ನಮಗೆ ತಿಳಿಯುತ್ತದೆ, ಕೆಲವೊಂದು ನಮಗೆ ತಿಳಿಯುವುದಿಲ್ಲ. ಆದರೆ ಅದನ್ನು ಬಿಟ್ಟು ಯೇಸುವೆ, ನಾನು ನಂಬುತ್ತೇನೆ, ನನ್ನ ಈ ಅವಸ್ಥೆಯನ್ನು ಬದಲಾಯಿಸುವುದಕ್ಕೆ, ನನ್ನನ್ನು ಗುಣ ಮಾಡುವುದಕ್ಕೆ, ನನ್ನನ್ನು ಆಶೀರ್ವದಿಸುವುದಕ್ಕೆ, ನನಗೆ ಬಿಡುಗಡೆಯನ್ನು ಕೊಡುವುದಕ್ಕೆ, ನನ್ನ ನಷ್ಟಗಳನ್ನು ಲಾಭವಾಗಿ ಬದಲಾಯಿಸುವುದಕ್ಕೆ, ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ನಿಮ್ಮಿಂದ ಸಾಧ್ಯ, ನಾನು ದೃಢವಾಗಿ ನಂಬುತ್ತೇನೆ, ನಿಮ್ಮಲ್ಲಿ ಭರವಸೆ ಇಡುತ್ತೇನೆಂಬುದಾಗಿ ಹೇಳುವುದಾದರೆ ಕಾರಣಗಳನ್ನು ಕೂಡ ದೇವರು ಬದಲಾಯಿಸುತ್ತಾರೆ. ಈಗಿನ ನಿಮ್ಮ ಅವಸ್ಥೆಗಳಿಗೂ ಕೂಡ ಬಿಡುಗಡೆಯನ್ನು ಕೊಟ್ಟು ಅದ್ಭುತವನ್ನು ಮಾಡಿ ಆಶೀರ್ವದಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ದೃಢವಾದ ನಂಬಿಕೆಯಿಂದ ಬನ್ನಿರಿ, ದೃಢವಾದ ನಿಶ್ಚಯದಿಂದ ಬನ್ನಿರಿ. ಆತನಿಂದ ಸಾಧ್ಯ ಎಂಬಂತ ಆ ದೃಢತೆ ನಿಮ್ಮಲ್ಲಿ ಇರಲಿ. ಖಂಡಿತವಾಗಿ ಆ ನಂಬಿಕೆಯೇ ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ಹೊಸದು ಮಾಡುವಂಥದ್ದು, ವಿಶೇಷವಾದ ಆಶೀರ್ವಾದಗಳನ್ನು, ಮೇಲುಗಳನ್ನು ಉಂಟು ಮಾಡುವಂಥದ್ದು ಎಂಬುದನ್ನು ತಿಳಿದು ದೃಢವಾದ ನಂಬಿಕೆಯಿಂದ, ಸಮರ್ಪಣೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಅಂದು ಅಪ್ಪ, ಪಾರ್ಶ್ವವಾಯು ರೋಗಿಯ ಅವಸ್ಥೆಗೆ ಕಾರಣವನ್ನು ಪಾಪಗಳಾಗಿದ್ದವು. ಆದರೆ ಅಪ್ಪ, ಹೊತ್ತುಕೊಂಡು ಬಂದಂಥವರ ನಂಬಿಕೆಯಾದರೂ ಅಷ್ಟು ದೃಢವಾಗಿದ್ದರಿಂದ, ನಿನಗೆ ಮೆಚ್ಚುಗೆಯಾಗಿದ್ದರಿಂದ ನೀನು ಆ ಕಾರಣವಾಗಿದ್ದಂಥ ಪಾಪಗಳನ್ನು ಕೂಡ ಕ್ಷಮಿಸಿ, ರೋಗವನ್ನು ಕೂಡ ಗುಣ ಮಾಡಿ ಆ ವ್ಯಕ್ತಿಗೆ ಒಂದು ಹೊಸ ಜೀವಿತವನ್ನು ಕೊಟ್ಟು ಅನುಗ್ರಹಿಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಅವರ ದುರವಸ್ಥೆಗೆ, ಅವರ ಅನಾರೋಗ್ಯಕ್ಕೆ, ಅವರ ಬಲಹೀನತೆಗೆ, ಅವರ ಕಷ್ಟ ನಷ್ಟಗಳಿಗೆ, ವೇದನೆಗಳಿಗೆ, ಅಪ್ಪ ಕೊರತೆಗಳಿಗೆ ಕಾರಣ ಏನೇ ಇದ್ದರೂ ಕೂಡ ನಿಮ್ಮನ್ನು ನಂಬಿ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ, ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೆ. ನೀವು ಕರ್ತನೆ ಅವುಗಳಿಂದೆಲ್ಲ ಬಿಡುಗಡೆಯನ್ನು ಕೊಡುವಂತೆ ಅದ್ಭುತಗಳನ್ನು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಈಗಲೇ ನಿಮ್ಮ ಶಕ್ತಿ ಇಳಿದು
ಬರಲಿ. ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ, ಅವರ ಶರೀರದಲ್ಲಿ, ಅವರ ಕುಟುಂಬದಲ್ಲಿ ಯೇಸು ಕ್ರಿಸ್ತನ ಸೌಖ್ಯ ಮಾಡುವಂಥ ಶಕ್ತಿಯು ಹರಡಲಿ. ಯೇಸು ಕ್ರಿಸ್ತನ ಬೆಳಕು ಹರಡಲಿ. ഇരുಳಿನ ಕ್ರಿಯೆಗಳೆಲ್ಲ ತೊಲಗಿ ಹೋಗಲಿ. ಪರಿಪೂರ್ಣವಾಗಿ ಆರೋಗ್ಯ, ಪರಿಪೂರ್ಣವಾಗಿ ಬಲ, ಪರಿಪೂರ್ಣವಾಗಿ ಆಶೀರ್ವಾದಗಳು ಜೀವಿತಗಳಲ್ಲಿ ಉಂಟಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾದನೆ. ತಂದೆಯೇ, ನೀವು ಅರ್ಥಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯ ನಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.